ಅಮ್ಮನ ಮಮತೆಯ ಬದಲು ಬೊಂಬೆಯ ಅಪ್ಪುಗೆ ಹೃದಯ ಗೆದ್ದ ಪಂಚ್ ಕೋತಿಯ ಕತೆ. ಇದು ಮುಂಜಾನೆ ರಾಗ ಸೀಸನ್ 3. ಮಾಹಿತಿ ಫುಲ್ ಜೋರು. ಜಪಾನ್ನ ಇಚಿಕಾವಾ ಸಿಟಿ ಮೃಗಾಲಯದಲ್ಲಿರುವ ಈ ಕೋತಿಯ ಹೆಸರು ಪಂಚ್. ಹುಟ್ಟಿದ ಸ್ವಲ್ಪ ಸಮಯದಲ್ಲೇ ತಾಯಿಯಿಂದ ತಿರಸ್ಕೃತವಾಗುವ ಪಂಚ್ನನ್ನ ಅಲ್ಲಿರುವ ಇತರ ಕೋತಿಗಳು ದೂರ ಮಾಡುತ್ತವೆ. ಯಾರ ಪ್ರೀತಿ ಸಿಗದ ಪಂಚ್ಗೆ ಕೊನೆಗೆ ಗೊಂಬೆಯೇ ತಾಯಿಯಾಗುತ್ತದೆ. ಹೆತ್ತ ಮರಿಯನ್ನ ದೂರ ಮಾಡುವ ಪ್ರವೃತ್ತಿ ಪ್ರಾಣಿಗಳಲ್ಲಿ ಸಾಮಾನ್ಯ ಎನ್ನುತ್ತಾರೆ ಅಲ್ಲಿನ ಸಿಬ್ಬಂದಿ. ಮೊದಲ ಬಾರಿ ತಾಯಿಯಾಗುವ ಪ್ರಾಣಿಗಳಲ್ಲಿ ಈ ಪ್ರವೃತ್ತಿಯನ್ನ ಕಾಣಬಹುದು. ಪಂಚ್ ತಾಯಿಗೂ ಇದು ಮೊದಲ ಹೆರಿಗೆ, ಆದ್ದರಿಂದ ಅದು ಮರಿಯನ್ನ ತಿರಸ್ಕರಿಸಿದೆ ಎನ್ನುತ್ತಾರೆ ಅಲ್ಲಿನ ಸಿಬ್ಬಂದಿ. ಪಂಚ್ಗೆ 7 ತಿಂಗಳಾದರೂ ತಾಯಿಯ ಪ್ರೀತಿಯನ್ನ ಬಯಸಿ ಬಳಿಗೆ ಹೋದರೆ ಕಾಲಿನಿಂದ ಒದ್ದು ಕಳಿಸುತ್ತದೆ. ಇದರಿಂದ ನೊಂದ ಮರಿ ಗೊಂಬೆಯನ್ನ ಎಳೆದುಕೊಂಡು ಮೃಗಾಲಯದ ಸುತ್ತ ತಿರುಗುತ್ತದೆ. ಮಲಗುವ ವೇಳೆಯಲ್ಲೂ ಗೊಂಬೆ ಇರಬೇಕು. ಈ ದೃಶ್ಯ ಕಣ್ಣಂಚಲ್ಲಿ ನೀರು ತರಿಸುವುದಂತೂ ಸತ್ಯ. ತನ್ನ ನೋವನ್ನ ಮರೆಯಲು ಬೊಂಬೆಯನ್ನ ಹಿಡಿದುಕೊಂಡಿದ್ದ ಕೋತಿ ನಂತರ ತನ್ನ ಪಂಗಡದವರ ವಿಶ್ವಾಸವನ್ನ ಗಳಿಸಿ ಅಮ್ಮನ ಪ್ರೀತಿಯನ್ನ ಪಡೆಯುತ್ತದೆ. ಇದು ಸಹಾನುಭೂತಿ, ಅಸ್ತಿತ್ವ ಮತ್ತು ಸಾಮುದಾಯಿಕ ಜೀವನದ ಮಹತ್ವವನ್ನ ಹೇಳುವ ಕಥೆಯಾಗಿದೆ. ಒಳ್ಳೆಯ ಚಿಂತನೆ ಒಳ್ಳೆಯ ಜೀವನಕ್ಕೆ ದಾರಿ ಅಂತ ಹೇಳ್ತಾ ಇರೋದು ನಿಮ್ಮ ಪ್ರೀತಿಯ ನಂದು.